ಇಲ್ಲಿ ಹೋಗ್ಲಪ್ಪ. ಹಾ ಅಲ್ಲಿ ಹಾ ಹೇಳಣ್ಣ. ಏನಂತ ತಿಕ್ಕಂದಿ? ಸಾಲಿ ಐತಿದ. ಇರ್ಲಿ ಬಿಡಣ. ನೀನ್ ಸಾಲಿ ಓದಿಯಾ? ಇಲ್ಲಣ್ಣ. ಮೊದಲಿದೆ ಜಾಕಾಲಿ ಮಾಡ. ಇರಣ ಒಂದ್ 90 ಹಾಕೊಂಡ್ ಹೋಗ್ಬಿಡ್ತಾಣ. ಒಂದ್ 90 ಹಾಕೊಂಡ್ ಹೋಗ್ಬಿಡ್ತಿದ್ನ ಅಣ್ಣ. ಸಾಲಿ ಇರೋದು ಅಕ್ಷರ ಕಲಿಯಕ, ಇಂತ ಕೆಟ್ಟ ಚಟ ಕಲಿಯಕಲ್ಲ. ಬಿಡೋಣ, ಜಗ್ಗಿದೇನ ಡೈಲಿ ಬಂದ್ ಇಲ್ಲೇ ಕುಡ್ದೋಗ್ತಾರ. ನಾವ್ ಒಬ್ಬನ್ ಬಂದ್ ಕುಡ್ದಿ ಸಾಲಿಯನ್ನು ಕೆಟ್ಟೋಗಲ್ಲ. ಓ ಹಂಗನ. ಮನ್ಯಾಗ ಎಷ್ಟೋ ಕೋಣಿ ಇರ್ತಾವ, ಆ ಕೋಣಿಗೆ ಅದ್ರದ ಅಂತ ಸಂಪ್ರದಾಯ ಇರುತ್ತ. ಹೊಸ ಚಪ್ಲಿ ತಂದಿನಂತಂದು ಹೇಳಿ ದೇವ್ರ ಕೋಣಿಗೆ ಹಾಕ್ಯಂಡ್ ಹೋಗ್ತೀಯ? ಹಾಕ್ಯಂಡ್ ಹೋಗಕ್ ಆಗಲ್ಲ. ಯಾಕ? ಅದು ಮನಿ, ಇದು ಬರೀ ಸಾಲಿ ಅಷ್ಟ ಅಲ್ಲ. ಮನ್ಯಾಗ ಕಲಿಸ್ದೇರ ಎಷ್ಟು ಆಚಾರ ವಿಚಾರ ನಾಯಿ ಸಾಲಿ ಕಲಿಸ್ತೈತಿ. ಬಾ ಇಲ್ಲಿ. ಈ ಸಾಲಿಗೆ ಬರಕ ಮುಂಚೆ ಇದನ್ನ ಓದು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆ ಬಾ. ಸುಮ್ನೆ ಬರ್ದಿಲ್ಲ ಅದನ್ನ. ಇಂಥ ಜಾಗಕ್ಕ ಕೆಟ್ಟ ಮನ್ಸು ಇಟ್ಕೊಂಡ್ ಬರೋದ ತಪ್ಪು. ಅಂತದ್ರಲ್ಲಿಂತ ಕೆಟ್ಟ ಚಟ ಮಾಡಾಕ ತಾಮಂದಿ ಅಲ್ಲ. ಹೆಂಗ್ ತಿಳ್ತೈತಿ ನಿನಗೆ? ನೀವು ಕುಡ್ದು ಬಿಸಾಕ ಈ ಸರಾಯಿ ಸೀಸ್ಗಳನ್ನ ಬೆಳಿಗ್ಗೆ ಮಕ್ಕಳು ಸಾಲಿಗೆ ಬಂದು ಅದನ್ನ ಕೈಯಿಂದ ಮುಟ್ತಾರ. ಪೆನ್ ಹಿಡಿಯೋ ಕೈಗೆ ಈ ತರ ಕೆಟ್ಟ ಚಟಗಳನ್ನ ಪರಿಚಯ ಮಾಡಿಸ್ತೀರೇನ? ಇಂಥ ಸಾಲ್ಯಾಗ ನಿಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ, ತಂಗಿ ಅಷ್ಟೇ ಅಲ್ಲ, ನೀನು ಓದಿರಕ್ ಸಾಧ್ಯ ಇಲ್ಲ ಬಿಡಿ. ಅಂತ ಸಾಲ್ಯಾಗ ಓದಿದ್ರಿಂದ ಕೆಲಸ ಮಾಡ್ತಿದ್ದಿಲ್ಲೇನ? ಅದಿರ್ಲಿ, ನಿನ್ಗೊಂದ್ ಮಾತು ಕೇಳ್ತೀನಿ. ನಿಮ್ ಮನೆಗಿರ ನಿಮ್ಮ ತಮ್ಮ, ನಿಮ್ಮ ತಂಗಿ ಅಥವಾ ಯಾವ್ದಾದ್ರು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರ ಕೈಗಾದ್ರೆ ಇಂಥ ಬಾಟ್ಲಿಗಳನ್ನ ಕೊಡ್ತೇನೆ? ಕೊಡಲ್ಲ. ಯಾಕಂದ್ರೆ ಅವ್ರು ನಿಮ್ಮನಿ ಮಕ್ಕಳು. ಆದ್ರೆ ಇಲ್ಲಿಗೆ ಬರೋ ಮಕ್ಕಳು ಬೇರೆ ಮಕ್ಕಳು. ಅವ್ರು ಹೆಂಗಾರ ಹಾಳಾಗಿ ಹೋದ್ರೆ ನಿನಗೇನ್ ಆಗ್ಬೇಕಾಗೈತಿ? ಅಣ್ಣ, ನಾ ಮಾಡಿರೋ ಒಂದ್ ತಪ್ಪಿಗೆ ಇರ ಬರೋದೆಲ್ಲ ನನ್ ಮೇಲೆ ಆಗ್ತಿಲ್ಲ ಅಣ್ಣ. ನೀನು ಇಲ್ಲಿ ಬಂದು ದಿನಕ್ಕ 100 ಜನ ಕುಡ್ದೋಗ್ತಾರ, ಅದ್ರೊಳಗ್ ನಾನು ಒಬ್ಬ ಅಣ್ಣ. ಅದೇನ ಅಂತಾರಲ್ಲ, ಮಾಡ್ದವನಿಗೆ ಬಿಟ್ಟು ಅಣಿಕೆ ಹಾಕಿದವನಿಗೆ ಬಂದಂತ, ಅಂತ ಬಾಳೆ ನಂದು ಬಂತ. ನಾನೇನ ಇಲ್ಲಿ ದಿನ ಬರಲ್ಲ ಅಣ್ಣ, ಇವತ್ತು ಬಂದಿನ ನಾನು. ಓಹೋ ಹಂಗನ. ಈ ಕೋರ್ಟ್ ಕಚೇರಿ ಹಾಕಿರ್ತಾವ, ನ್ಯಾಯ ಕೊಡೋ ಜಾಗ, ದೇವಸ್ಥಾನ ದೇವ್ರಿರೋ ಜಾಗ, ಮನೆ ನಾವಿರೋ ಜಾಗ, ಆಸ್ಪತ್ರೆ ಜೀವ ಉಳಿಸೋ ಜಾಗ, ಶಾಲೆ ಪರವಾಗಿಲ್ಲ. ತುಂಬಾ ಚೆನ್ನಾಗಿ ತಿಳ್ಕೊಂಡಿವಿ. ಎಲ್ಲಾ ಜಾಗಕ್ಕೂ ಅದರದೇ ಆದಂತ ಗಣಿತ ಗೌರವ ಇದ್ದೇ ಇರುತ್ತ. ಅದನ್ನ ನಾವು ಬದ್ಲಿ ಮಾಡಬಾರ್ದು. ಶಾಲೆ ಕಲಸ ಸಂಪ್ರದಾಯ, ಸಂಸ್ಕಾರ, ವಿನಯ ಬೇರೆ ಎಲ್ಲಿ ಕಲ್ಸಂಗಿಲ್ಲ. ನಾನೇನು ನಿನಗೆ ಬುದ್ಧಿ ಹೇಳಿ ದೊಡ್ಡ ಮನುಷ್ಯ ಅಂತ ಹೇಳ್ಬೇಕಂತೇನು ಬಂದಿಲ್ಲ. ನಾನು ಓದಿದ್ದನು ಇರೋ ಶಾಲ್ಯಾಗ. ನಿನಗಿದು ಬರೀ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಶಾಲೆ ಅನ್ಸ್ಬೋದು, ಆದ್ರೆ ಇದರಲ್ಲಿ ಎಷ್ಟೋ ಜನರು ಕನಸುಗಳಿಂದ ಇದನ್ನ ಕಟ್ಟಿರ್ತಾರ. ಕೆಲವು ದೇವಸ್ಥಾನದಾಗ ತಾರತಮ್ಯ ನಡೆಯುತ್ತ, ಇನ್ನು ಕೆಲವರು ಮನೆಯಲ್ಲೂ ತಾರತಮ್ಯ ನಡೆಯುತ್ತ. ಅಷ್ಟ ಯಾಕ, ನಮ್ಮಲ್ಲಿ ಅಂದ್ರ ಮನುಷ್ಯರಲ್ಲೇ ಭೇದ ಭಾವ ನಡೆಯುತ್ತ. ಆದ್ರ ಈ ಶಾಲೆಯಲ್ಲಿ ಸಮಾನತೆಯ ಜೊತೆಗೆ ಬಾಂಧವ್ಯದ ಬೀಜ ಬಿತ್ತಕ್ಕಂತ ದೇವಾಲಯ ಇದು. ಈಗಿನ ದಿನಮಾನದಾಗ ಒಳ್ಳೆದನ್ನು ಮಾಡೋರು ತುಂಬಾ ಕಮ್ಮಿ. ಕೆಲವರು ಪ್ರತಿಷ್ಠೆಗೋಸ್ಕರ ಮಾಡ್ತಾರ, ಇನ್ನು ಕೆಲವರು ಆದ್ರ ಕೆಟ್ಟದ್ದನ್ನ ಕೋಟಿ ಜನ ಮಾಡ್ತಾರ, ಕೇಳ್ತಾರ. ಅದ್ರಾಗ ನಾನು ಒಬ್ಬ. ನನ್ನಿಂದ ಒಳ್ಳೇದು ಮಾಡಕ್ ಆಗಿಲ್ಲ ಅಂದ್ರೂ ಇಂಥ ಒಳ್ಳೆ ಜಾಗಗಳನ್ನ ಉಳಿಸೋ ಪ್ರಯತ್ನ ಮಾಡಕತ್ತೀನಿ ಅಷ್ಟ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರ ಬಾರಿ, ನೀನು ನಾಳೆಯಿಂದ ಇಲ್ಲೇ ಬಂದು ಕುಡಿಬೋದು. ನೀನ್ ಇವತ್ತು ಮಾಡಿ ನಾಳೆ ಮಾಡೋಕ್ ನೀನೇ ಬುದ್ಧಿ ಮಾತು ಹೇಳಿ ಕಳ್ಸು. ಹೇಳಿತಾ? ನಾನೇನ್ ಬರ್ಲಾ? ನೀನ್ ಮಾಡಿರೋ ಈ ತಪ್ಪನ್ನ ನಾಳೆ ಇನ್ನೊಬ್ಬ ಮಾಡಕ್ ಬರ್ತಾ ನೋಡು, ಅವನಿಗೆ ನೀನೇ ಬುದ್ಧಿ ಹೇಳಿ ಕಳಿಸ್ಬೇಕು. ಶಾಲಾ ಆವರಣದಲ್ಲಿ ಧೂಮಪಾನ, ಮದ್ಯಪಾನ ಮಾಡುವುದು ತಪ್ಪು. ಮುಖ್ಯವಾಗಿ ಪ್ರತಿಯೊಬ್ಬರೂ ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿಕೊಡುವುದೇ
ಈ ಕಿರುಚಿತ್ರ ಮುಖ್ಯ ಉದ್ದೇಶ.